ಇದನ್ನು ನಾವೇನಾದರೂ FIR ಫೈನಲ್ ಮಾಡಿಸಿ ಅವ್ರನ್ನ ಕಾನೂನಿನಲ್ಲಿ ಶಿಕ್ಷಿದ್ರೆ ಅವ್ರ ನಂತರ ಮುಂದಿನ ದಿನದಲ್ಲಿ ಮೂಮೆಂಟಿಗೆ ಬರಲಿಕ್ಕಿಲ್ಲ ಅನ್ನೋಂಥ ಆತಂಕ ಅವ್ರಿಗೆ ಅದ. ಅದಕ್ಕಾಗಿ ಅವ್ರನ್ನ ಬಿಡೋದು ಭಾಳ ಯೋಗ್ಯ. ಮತ್ತು ಇದಕ್ಕೆ ಪ್ರತಿಯಾಗಿ ಮತ್ತೆ ಪ್ರತಿಭಟನೆ ಮಾಡೋದು ಮತ್ತೇನು ಮಾಡುವಂಥ ಕೆಲಸವನ್ನು ತಹಸೀಲ್ದಾರ್ ಮತ್ತು ಅವ್ರ ಅಧಿಕಾರಶಾಹಿ ವರ್ಗ ಮಾಡಿದಪ್ಪ ಅಂತಂದ್ರೆ ಇದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ. ಮತ್ತು ಇನ್ನೊಂದು ಮೂಮೆಂಟ್ ಆಗ್ಬೋದು. ಮತ್ತು ಇನ್ನೊಂದು ನೀವು ಎಲ್ಲ ತಿಳ್ಕೊಳ್ಳುವಂಥದ್ದು, ರೈತರ ಬೇಡಿಕೆಗಳು ಜೆನ್ಯೂನ್ ಇದಾವೆ, ಅದು ಕೇಳೋ ಪದ್ಧತಿ ಸರಿ ಇಲ್ಲ. ಆ ಕೇಳೋ ಪದ್ಧತಿಯಲ್ಲಿ ಅಶ್ಲೀಲ ಶಬ್ದ ಬಳಸ್ತಾ ಹೋದರೆ ರೈತ ಸಂಘ ಈಗಾಗಲೇ ಜನ ಮನಕ್ಕೆ ಹೋಗಿ ಮುಟ್ಟುವಂಥ ಕೆಲಸ ಮಾಡಲಿಕ್ಕತ್ತದ. ಈಗಾಗಲೇ ಪ್ರತಿಯೊಂದು ಹಳ್ಳಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಪ್ರತಿಯೊಬ್ಬ ರೈತನು ಎಬ್ಬಿಸ್ಬೇಕಾಗಿದೆ. ಯಾಕಂದ್ರೆ ಮಾರ್ಕೆಟ್ ನಮ್ಮ ಮೇಲೆ ಹೇಳುವಂಥದ್ದು ವಿಷಯ, ಎಲ್ಲಿವರೆಗೆ ಮಾರ್ಕೆಟ್ ನಮ್ಗೆ ಸಿಗೋದಿಲ್ವೋ ಅಲ್ಲಿವರೆಗೆ ರೈತನ ಉದ್ಧಾರ ಇಲ್ಲ. ಇವತ್ತೇನೋ ನಾವು ಎಲ್ಲ ರೈತರ ಬಗ್ಗೆ ಮಾತಾಡ್ತೀವಿ, ನಾವು ಸಾವಯವ ಮಾಡಿರಿ, ನ್ಯಾಚುರಲ್ ಮಾಡಿರಿ, ಎಲ್ಲ ಮಾಡಿ. ಇವತ್ತು ಬೆಳೀತಾ ಇದ್ದಾರೆ ರೈತ, ಬುದ್ಧಿವಂತ ಆಗಿದ್ದಾರೆ ಬೆಳೆದ್ರಲ್ಲಿ. ಯಾಕಂದರೆ ಒಬ್ಬ BSc MSc ಅಗ್ರಿ ಆದಂಥವ್ರು ಬಂದು ಅಗ್ರಿಕಲ್ಚರ್ ಇವತ್ತು ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ ಅಗ್ರಿಕಲ್ಚರ್ ಲಾಭದ ಉದ್ಯೋಗ ಅಲ್ಲ ಅಂತ ಅವರು ಒಪ್ಕೊಂಡಾರ. ಅದನ್ನು ಪಾಪ ಒಪ್ಕೊಂಡಂಥ ಉದ್ಯೋಗವನ್ನು ಇವ್ರು ಮಾಡ್ತಾಯಿದ್ದಾರೆ ರೈತರು ಲಾಸ್ ಮಾಡಿಕೊಂಡು. ಪ್ರತಿ ಟನ್ ಕಬ್ಬಿಗೆ 1200 to 1500 ರೂಪಾಯಿ ಲಾಸ್ ಮಾಡ್ಕೊಂಡು ಇವತ್ತು ಉದ್ಯೋಗ ಮಾಡ್ತಾಯಿದ್ದಾರೆ. ಇದನ್ನು ಇವರು ಎಲ್ಲ ಗಮನದಲ್ಲಿಟ್ಟುಕೊಂಡ ಅದೇ ಕಾಲಕ್ಕೆ ರೈತರು ಸಹಿತ ತಮ್ಮ ಬೇಡಿಕೆಗಳಿಗೆ ಗಾಂಧೀಜಿಯವ್ರನ್ನ ಇನ್ನಷ್ಟು ಅಭ್ಯಾಸ ಮಾಡಿ ಗಾಂಧೀಜಿಯವ್ರನ್ನೆಲ್ಲಿ ಹೋದ್ರೆ ನಿಶ್ಚಿತವಾಗಿ ಯಶಸ್ವಿ ಆಗ್ತಾರೆ. ಆಗ್ಲಿಕ್ಕೆ ಹೆಚ್ಚಿದ್ದಾರೆ. ಈಗ ರೈತರು ಕೂಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಗುರ್ಲಾಪುರ್ ಮೂಮೆಂಟಿನ ಸಾಕ್ಷಿ. ಅದರಿಂದ ಎಲ್ಲರಿಗೂ ನೈತಿಕ ಬಲ ಬಂದದ. ರೈತರಿಗೆ ನಾವೇನಾದರೂ ಸಾಧಿಸ್ತೀವಿ ಅಂತೇಳಿ ಅದು ಇನ್ನಷ್ಟು ಗಾಂಧಿಯನ್ನು ಅಭ್ಯಾಸ ಮಾಡಿ ಗಾಂಧಿ ಹಾದಿಯಲ್ಲಿ ಹೋದ್ರೆ ಯಾವ ಸರ್ಕಾರ ಆದರೂ ಬಗ್ಲೇಬೇಕು ಅಂತ ಹೇಳ್ತಾ, ಅದೇ ಕಾಲಕ್ಕೆ ತಹಸೀಲ್ದಾರ್ ಅವರು ಈಗ ರೈತರು ಒಂದು ಹೆಜ್ಜೆ ಹಿಂಸರ್ದಾರೆ ವಿಷಾದ ವ್ಯಕ್ತಪಡಿಸಿ ತಾವು ಈ ದಿಶೆಯಲ್ಲಿ FIR ಹಿಂದೆ ತಗೊಂಡ್ರೆ ಯೋಗ್ಯ ಅನ್ನೋದು ಒಂದು ಅಭಿಪ್ರಾಯ. ನಿಮಗೆ ಬಿಟ್ಟಂಥ ವಿಷಯ. ನೀವು ಪ್ರತಿಭಟನೆ ಮಾಡ್ತಿರೋ ಇಲ್ಲ ರೈತರ ಮನಸ್ಸು ಗೆಲ್ಲುವಂಥ ಕೆಲಸ ಮಾಡ್ತಿರೋ. ಯಾಕಂದರೆ ಇಲ್ಲಿ ನಾವೆಲ್ಲ ಕೂಡೇ ಬದುಕಬೇಕಾಗಿದ್ರಿ. ಎದ್ಗಳು ಒಬ್ಬರು ಮುಖ ನೋಡೋರು ಅಲ್ವಾ. ಜಗಳಾಡ್ತಾ ಹೋದರೆ ಏನೂ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥ ದೇಶ ತರ ಸತ್ಯದ ಕೈಗಂಡು ಒಂದು